ತುಂಬಾ ಜನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಒಟಿ ಕೋರ್ಸ್ ಅಂದ್ರೆ ಏನು, ಡಿಎಟಿ ಕೋರ್ಸ್ ಅಂದ್ರೆ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಈ ವಿಡಿಯೋಲಿ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ. ಮಧ್ಯೆ ಇರೋ ಡಿಫರೆನ್ಸಸ್, ಸ್ಕೋಪ್, ಸ್ಯಾಲರಿ, ಎವ್ರಿಥಿಂಗ್ ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಮೆಡಿಕಲ್ ಫೀಲ್ಡಿಗೆ ಬರಬೇಕು ಬಟ್ MBBS ಮಾಡಕ್ ಆಗಲ್ಲ ಅಂತ ಹೇಳಂದ್ರೆ ಅಂತ ಸ್ಟೂಡೆಂಟ್ಸ್ಗೆ ಡಿಒಟಿ ಮತ್ತೆ ಡಿಎಟಿ ಅನ್ನೋದು ಬೆಸ್ಟ್ ಆಪ್ಷನ್ಸ್. ಬಟ್ ಪ್ರಾಬ್ಲಮ್ ಏನಂದ್ರೆ ತುಂಬಾ ಜನಕ್ಕೆ ಆ ಕನ್ಫ್ಯೂಷನ್ ಇರುತ್ತೆ, ಡಿಒಟಿ ಸೆಲೆಕ್ಟ್ ಮಾಡ್ಬೇಕಾ ಅಥವಾ ಡಿಎಟಿ ಸೆಲೆಕ್ಟ್ ಮಾಡ್ಬೇಕಂತ. ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ನಾನು ಇವತ್ತು ಅದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂತಾನೆ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಫಸ್ಟ್ ಬರೋದು ಡಿಒಟಿ ಅಂತ ಹೇಳಿದ್ರೆ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಅಂತ. ಈ ಕೋರ್ಸ್ ಅಲ್ಲಿ ನೀವು ಡಾಕ್ಟರ್ ಜೊತೆ ಕೆಲಸ ಮಾಡ್ತೀರಾ, ಓಟಿನ ಸೆಟಪ್ ಮಾಡ್ತೀರಾ, ಹಾಗೆ ಆಪರೇಷನ್ ಟೈಮ್ ಅಲ್ಲಿ ಡಾಕ್ಟರ್ಗೆ ಅಸಿಸ್ಟ್ ಮಾಡ್ತೀರಾ, ಹಾಗೆ ಅದ್ರ ಜೊತೆ ಇನ್ಸ್ಟ್ರೂಮೆಂಟ್ ನ ಕೂಡ ಹ್ಯಾಂಡಲ್ ಮಾಡ್ತೀರಾ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ನೀವು ಡೈರೆಕ್ಟ್ ಪೇಷಂಟ್ ಕೇರ್ ಜೊತೆಗೆ ಸರ್ಜಿಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀರಾ ಅಂತ. ಇನ್ನು ನೆಕ್ಸ್ಟ್ ಬರೋದು ಎಟಿ ಅಂತ ಹೇಳಿದ್ರೆ ಡಿಪ್ಲೊಮಾ ಇನ್ ಅನಸ್ತೇಷಿಯಾ ಟೆಕ್ನಾಲಜಿ ಅಂತ ಹೇಳಿ. ಈ ಕೋರ್ಸ್ ಅಲ್ಲಿ ನೀವು ಅನಸ್ತೇಷಿಯಾ ಡಾಕ್ಟರ್ ಜೊತೆ ಕೆಲಸ ಮಾಡ್ತೀರಾ, ಅನಸ್ತೇಷಿಯಾ ಕೊಡೋ ಪ್ರೊಸೆಸ್ ಅಲ್ಲಿ ನೀವು ಅವರಿಗೆ ಅಸಿಸ್ಟ್ ಮಾಡ್ತೀರಾ, ಹಾಗೆ ಸರ್ಜರಿ ಟೈಮ್ ಅಲ್ಲಿ ಪೇಷಂಟ್ ಕಂಡೀಷನ್ ನ ಮಾನಿಟರ್ ಮಾಡ್ತೀರಾ. ಸೊ ಇದು ಟೆಕ್ನಿಕಲ್ ಪ್ಲಸ್ ಮಾನಿಟರಿಂಗ್ ರೋಲ್ ಅಂತಾನೆ ಹೇಳ್ಬೋದು. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡಿಒಟಿ ಅಂದ್ರೆ ಸರ್ಜಿಕಲ್ ಸಪೋರ್ಟ್, ಎಟಿ ಅಂತ ಹೇಳಂದ್ರೆ ಅನಸ್ತೇಷಿಯಾ ಸಪೋರ್ಟ್. ಇನ್ನ ಸ್ಯಾಲ್ರಿ ಬಗ್ಗೆ ಬರೋದಾದ್ರೆ ಸ್ಟಾರ್ಟಿಂಗ್ ಸ್ಯಾಲ್ರಿ 10,000 to 20,000 ಇದ್ರು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದಾಗೆ ಸ್ಯಾಲ್ರಿ ಕೂಡ ಜಾಸ್ತಿ ಆಗುತ್ತೆ. ಇನ್ನ ಜಾಬ್ ಅಪರ್ಚುನಿಟೀಸ್ ನೋಡೋದಾದ್ರೆ ಇಂಡಿಯಾದಲ್ಲೂ ಡಿಮ್ಯಾಂಡ್ ಇದೆ, ಹಾಗೆ ಅಬ್ರಾಡ್ ಅಲ್ಲಿ ಕೂಡ ಜಾಬ್ ಅಪರ್ಚುನಿಟೀಸ್ ಇದೆ. ರಿಯಾಲಿಟಿ ಏನಂದ್ರೆ ಎರಡು ಕೋರ್ಸ್ ಅಲ್ಲೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿನೇ ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ, ನೈಟ್ ಶಿಫ್ಟ್ ಕೂಡ ಇರುತ್ತೆ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಗ್ರೋತ್ ಗ್ಯಾರಂಟಿ ಸಿಗುತ್ತೆ. ನೀವು ಕರೆಕ್ಟ್ ಇನ್ಫಾರ್ಮೇಶನ್ ತಗೊಂಡು ರೈಟ್ ಕೋರ್ಸ್ ನ ಸೆಲೆಕ್ಟ್ ಮಾಡಿ ನಿಮ್ ಸ್ಕಿಲ್ಸ್ ನ ಏನಾದ್ರೂ ಡೆವಲಪ್ ಮಾಡ್ಕೊಂಡ್ರೆ ಎರಡು ಫೀಲ್ಡ್ ಅಲ್ಲೂ ನೀವು ಸಕ್ಸಸ್ಫುಲ್ ಆಗ್ಬೋದು. ಸೊ ಡಿಒಟಿ ಬೆಟರ ಎಟಿ ಬೆಟರ ಅಂತ ಹೇಳಿ ನೋಡೋದಾದ್ರೆ ಆನ್ಸರ್ ಸಿಂಪಲ್ ಆಗಿದೆ, ನಿಮ್ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಸರ್ಜಿಕಲ್ ಫೀಲ್ಡ್ ಇಷ್ಟ ಇತ್ತು ಅಂತ ಹೇಳಿದ್ರೆ ಡಿಒಟಿ ತಗೊಳ್ಳಿ, ಅದೇ ಟೆಕ್ನಿಕಲ್ ಫೀಲ್ಡ್ ಇಷ್ಟ ಇತ್ತು ಅಂತ ಹೇಳಿದ್ರೆ ಅನಸ್ತೇಷಿಯಾ ತಗೊಳ್ಳಿ. ಸೊ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಡಿಫ್ರೆಂಟ್ ಒಪಿನಿಯನ್ಸ್ ನ ತಗೊಂಡು ಅದ್ರಲ್ಲಿ ನಿಮಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಇದೇ ತರ ನಿಮ್ಗೆ ಮೆಡಿಕಲ್ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. See you in the next video. Until then, bye.